ಎಸ್ಪೆಷಲಿ ಮಗಳಿಗಾಗಿ ಈ ಹಾಡನ್ನ ಒಂದು ಪಿಕ್ಚರೇಷನ್ ಮಾಡಿದೆಯಲ್ಲ, ಅದೊಂದು ರೀತಿ ತಂದೆಗೆ ಚಾಲೆಂಜ್ ಅನ್ಸಲ್ವಾ ಇದು? ಏನು ಚಾಲೆಂಜು ಅಂದರೆ ಎಲ್ಲೋ ಒಂದು ಕಡೆ ಮಗಳಿಗೆ ಮನೇಲಿ ಹೇಳೋದೊಂದು ಓಕೆ, ಸಿನಿಮಾ ಶೂಟಿಂಗಲ್ಲಿ ಮಗಳಿಗಾಗಿ ಹಾಡು ಮಾಡಿದೆ ಅನ್ನೋದು ಎಷ್ಟು ಖುಷಿ ಇದೆ ಆ್ಯಕ್ಚುಲಿ. ಅದು ತುಂಬ ಖುಷಿ ಇದೆ ನನಗೂ ಅವಳಿಗೂ. ಅದೇ ಈಗ ಫಸ್ಟ್ ನನ್ನ ಕರೆದೆ ಅಲ್ವಾ ನೀನು ಅಂತ. ಆ್ಯಕ್ಚುಲಿ ಅವಳು ಹುಟ್ಟಿದಾಗಿಂದ ತುಂಬ ಸುಂದರಿ. ಆಯ್ತು ಬಿಡಮ್ಮ, ನಿನಗೆ ಆಗಲಿ ಅದು ಅಂತೆ. ಈಗ ವಿನಯ್ ರಾಜ್ಕುಮಾರ್ ಜೊತೆ ಒಂದು, ಯಾಕಂದರೆ ಅವ್ರು ತುಂಬ ಸೆನ್ಸಿಟಿವ್ ಆಗಿ ಹ್ಯಾಂಡ್ಲ್ ಮಾಡಿ ನೋಡಿದ್ರೆ ಸೀನ್ಗಳ ನೋಡಿದ್ರೆ ಹಂಗೆ ಅನ್ಸುತ್ತೆ ನಮಗೆ. ತುಂಬ ಸೈಲೆಂಟಾಗಿ ಕ್ಯಾರಿ ಆಗಿದೆ ಇಡೀ ಸಾಂಗು. ಬಟ್ ಆ ಅಟ್ಮಾಸ್ಫಿಯರ್ ಕೂಡ ಅದೇ ಥರ ಇದೆ ಸಬ್ಜೆಕ್ಟ್ ಏನು. ಸೊ ಹೇಗಿತ್ತು ಅವ್ರ ಜೊತೆ? ಸರ್, ವಿನಯ್ ಬಗ್ಗೆ ನಾನು ಈಗಲೂ ಹೇಳ್ತೀನಿ, ಮುಂದೇನೂ ಹೇಳ್ತೀನಿ. ನನಗೆ ಪರ್ಸ್ನಲಿ ಒಬ್ಬ ಒಳ್ಳೆ ಮನಸ್ಸಿನ, ಏನು ಹೇಳ್ತಾರೆ, ತುಂಬ ಒಳ್ಳೆ ಮನಸ್ಸು ಅಂತಾರಲ್ಲ, ಆ ಮನಸ್ಸು ನಂಗೆ ತುಂಬ ಇಷ್ಟ ವಿನಯ್ ಹತ್ರ. ಆಮೇಲೆ ಆ್ಯಸ್ ಅನ್ ಆ್ಯಕ್ಟರ್ ಏನು ಬೇಕಾದ್ರೂ ಗ್ರಹಿಸಿ ಮತ್ತೆ ಅದನ್ನು ತೋರಿಸ್ಬಲ್ರು. ನಾನು ಮತ್ತೆ ಸಿನಿಮಾಗಳು ನೋಡ್ತಾ ಇದ್ದ ಅವ್ರದ್ದೆಲ್ಲ ಸಿನಿಮಾಗಳಲ್ಲೂ ಆ ಗ್ರೋತ್ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತಾ ಇದೆ. ಅವರಲ್ಲಿ ಎಲ್ಲ ಇದೆ, ಅವರು ಎಕ್ಸ್ಪ್ಲೋರ್ ಮಾಡಿಲ್ಲ ಅಷ್ಟೇ ವಿನಯ್ ಅವರು. ಅವ್ರು ನಿಂತರೆ ರಾಕ್ಷಸನೇ ನಾನು ಕಂಡಂಗೆ. ಮೋಸ್ಟ್ ಪ್ರಾಬ್ಲಿ ಈ ಸರಿ ತುಂಬ ಪ್ರಯತ್ನ ಪಟ್ಟಿದ್ವಿ, ಅವರು ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟಿದ್ದಾರೆ. ನನಗೆ ಪರ್ಸ್ನಲಿ ಅವ್ರು ವಿನಯ್ ಆ್ಯಕ್ಟರ್ ಆಗಿ ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ವ್ಯಕ್ತಿತ್ವ ಇರುವಂಥ ಮನುಷ್ಯ. ನನಗೆ ನಿಜವಾಗ್ಲೂ ಬಂಗಾರನೇ ಅದು. ನಾಗಾರ್ಜುನ್ ಸರ್, ನಿಮ್ಮ 3 ಜನರ ಕಾಂಬಿನೇಷನಲ್ಲೇ ಸಲಗ ಸಿನಿಮಾದಲ್ಲಿ ಸಖಿಯೇ ಸಖಿಯೇ ಹಾಡು ಹಿಟ್ ಆಗಿತ್ತು ಆ್ಯಕ್ಚುಲಿ. ಸೊ ಈಗ ಕಂದಮ್ಮ ಫ್ರೇಸ್ ಯಾರು ಸೂಚಿಸಿದ್ದು? ಸೊ ಸಂದರ್ಭಕ್ಕೆ ತಕ್ಕ ಹಾಗೆ ಇದು ಬರಿಬೇಕಿತ್ತ, ಎಷ್ಟು ಬೇಡ್ತಾ ಇತ್ತು ಈ ಪದ ಉಪಯೋಗಿಸೋದು ಅಂತ? ಸರ್, ವಿಜಯ್ ಸರ್ ಆ್ಯಕ್ಚುಲಿ ಸಲಗಾಯಿಂದನೂ ನಮಗೆ ಅವರ ವರ್ಲ್ಡ್ ತೋರಿಸ್ಬಿಡ್ತಾರೆ. ನೋಡಪ್ಪ, ಇದು ನನ್ನ ವರ್ಲ್ಡ್, ಆ ವರ್ಲ್ಡ್ಗೆ ಲಿರಿಕ್ಸ್ ಎಷ್ಟು ಮಾತಾಡಬೇಕು ಆ್ಯಂಡ್ ಲಿರಿಕ್ಸ್ ಎಷ್ಟು ನನಗೆ ಅಲ್ಲಿ ಸಪೋರ್ಟ್ ಮಾಡಬೇಕು ಅಂತ ಫಸ್ಟು ಆ ವರ್ಲ್ಡ್ ನಮಗೆ ತೋರಿಸ್ತಾರೆ. ಅದು ಮೇಯ್ನ್ ಇಲ್ಲಿ ಕಂದಮ್ಮನ ನಾವು ತರೋಕ್ಕೆ ಒಂದು ಕಾರಣ. ಯಾಕಂದರೆ ಸಿಟಿ ಲೈಟ್ಸ್ ಅಂತ ನಾವು ಹೇಳಿದಾಗ, ಆ ಸಿಟಿ ಲೈಟ್ಸಲ್ಲಿ ಒಂದು ಯಾವಾಗಲೂ ಒಂದು ಸಿಟಿಲಿ ಒಂದು ಗ್ರೇ ಸೈಡು ಇರುತ್ತೆ, ಒಂದು ಮುಗ್ಧತೆ ಇರುತ್ತೆ. ಆ ಮುಗ್ಧತೆ ಸೈಡೇ ಕಂದಮ್ಮ. ಸೊ ಒಂದು ಕಂದ ಅನ್ನೋ ಪದದಲ್ಲಿರೋ ಆ ಇನೋಸೆನ್ಸ್ನ, ಅದಕ್ಕಿಂತ ಇನ್ನೊಂದು ಇನ್ನೋಸೆನ್ಸ್ ಪದ ನಂಗೆ ಅನಿಸ್ಲಿಲ್ಲ. ಸೊ ಅದಕ್ಕೆ ನಾವು ಕಂದಮ್ಮಯಿಂದನೇ ಶುರು ಮಾಡೋಣ ಅಂತ ನಾವು ಕಂದಮ್ಮನ ತಂದ್ವಿ. ವಿಜಯ್ ಸರ್, ಇಲ್ಲಿ ಸರ್ ಈ ಸಾಂಗ್ ನೋಡಿದಾಗ ಅಂದರೆ ಆಲ್ಮೋಸ್ಟ್ ಟಾಕಿ ಪೋರ್ಷನ್ ಥರದ್ದೇ ತುಂಬ ಸ್ಪೇಸ್ ತೊಗೊಳ್ತು ಅಂದ್ಕೊಳ್ತೀನಿ ಬಹುಶಃ ಈ ಸಾಂಗ್ ಶೂಟ್ ಮಾಡ್ಬೇಕಾದ್ರೆ. ಯಾಕಂದರೆ ಫ್ರೇಮ್ ಟು ಫ್ರೇಮ್ ಆ ಬ್ಲಾಗ್ಸ್ ನೋಡಿದಾಗ ತುಂಬ ಡಿಸ್ಟರ್ಬೆನ್ಸ್ ಬ್ಲಾಗ್ಗಳು, ತುಂಬ ಲಿಪ್ ಮೂಮೆಂಟ್ ಬ್ಲಾಗ್ಗಳು, ತುಂಬ ಮಾಂಟೇಜ್ ಬ್ಲಾಗ್ಗಳು ಬರ್ತವೆ. ತುಂಬ ಡ್ಯೂರೇಷನ್ ತೊಗೊಂಡ್ರ ಅಂತ ಈ ಸಾಂಗಿಗೆ? ಆಲ್ಮೋಸ್ಟ್ ಆಗುತ್ತೆ. ಅಂದರೆ ಈಗ ಸಾಂಗು ಅಂದ ತಕ್ಷಣ ಆಗೊಂದು ಸ್ಟೈಲ್ ಇತ್ತು, ಈಗಲೂ ಇದೆ ಆ ಸ್ಟೈಲು. ಅದನ್ನ ಬ್ರೇಕ್ ಮಾಡೋಣ ಅನ್ನೋ ಒಂದು ಆಸೆ. ಅಂದರೆ ತುಂಬ ಲೈವ್ಲಿಯಾಗಿ ನಡೆಯೋ ಥರ ಇದ್ದಾಗ ತುಂಬ ಮ್ಯಾಚ್ ಆಗತ್ತದು. ಇಲ್ಲಾಂದರೆ ತುಂಬ ಲಿಪ್ ಆಡ್ಕೊಂಡು ಕೂತ್ಕೊಂಡ್ರೆ ವರ್ಕ್ ಆಗಲ್ಲ ಅಂತ. ಎಲ್ಲ ಸೀಕ್ವೆನ್ಸ್ಗೂ ಅಲ್ಲ, ಕೆಲವು ಸೀಕ್ವೆನ್ಸ್ಗೆ. ಹಂಗಾಗಿ ನಾನು ಇದನ್ನು ಮೂಮೆಂಟ್ಸಲ್ಲೇ ತೆಗಿಯೋಣ. ಆಮೇಲೆ ಆ ಪ್ರೀತಿನ ಯಾರೋ ಕದ್ದು ನೋಡ್ತಾ ಇದ್ದಾರೆ ಕೂಡ ಅಂತ ಅನ್ನಿಸ್ಬೇಕು. ಅಲ್ಲೆಲ್ಲೋ ಒಂದು ವಿಷಯ ಇಟ್ಟಿದ್ದೀನಿ, ನೀವು ಅಬ್ಸರ್ವ್ ಮಾಡಿದರೆ, ಆ ಮಕ್ಕಳಿಗೆ ಅದೇನೋ ತಿನ್ನಬೇಡ ಅಂತ ಹೇಳೋದು, ಮತ್ತೊಂದೇನೋ ಆ ಥರದ್ದೆಲ್ಲ ಸೇರಿಸಿ ಒಂದು ಸಾಂಗ್ ಮಾಡಿದ್ದೀನಿ. ಜಂಕ್ ಫುಡ್ ಬೇಡ ಅಂತ ಹೇಳ್ತಿದ್ದಾರೆ. ಹೌದು. ಯಾಕಂದರೆ ಮೊನ್ನೆ ಆ ಒಂದು ಯಾವುದೋ ಒಂದು ಆ ಕೆಂಪುದು ಇರೋದ್ರಿಂದ ಒಬ್ರು ಯಾರೋ ಅದೆಲ್ಲ ಲೈಕ್ ಒಂದು ಮಗು ಸತ್ತೋಯ್ತು ಅಂತ ಕಾಣುತ್ತೆ, ತೀರ್ಕೊಳ್ಳಿತ್ತು ಅಂತ ಕಾಣುತ್ತೆ. ಅದರೊಂದು ಮೆಸೇಜು. ಜಂಕ್ ಫುಡ್ ಅಂಗಡಿಗಳಲ್ಲಿ, ಕೆಲವು ಅಂಗಡಿಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಅದರಲ್ಲಿ ಆರ್ಟಿಫಿಷಿಯಲ್ ಕಲರ್ಸ್ ಎಲ್ಲ ಹಾಕಿ ಅದೆಲ್ಲ ತುಂಬ ಕ್ಯಾನ್ಸರ್ಗೆ ಸಪೋರ್ಟಿವ್ ಆಗಿರುತ್ತೆ ಮಕ್ಕಳಿಗೆ ಅಂತೇಳಿ, ಅದು ಬೇಡ ಅನ್ನೋ ಒಂದು ಆಸೆ ಕೂಡ ಇದೆ. ಅದನ್ನು ಸಣ್ಣದಾಗಿ ಟ್ರೈ ಮಾಡಿದ್ದೀನಿ ಹೇಳೋದಕ್ಕೆ. ಎಸ್ ಸರ್, ವಿನಯ್ ಸರ್, ಗ್ರಾಮಾಯಣ ಸಿನಿಮಾ ನೋಡಿ ಬಂದ ನಂತರ ತುಂಬ ಜನ ಫ್ಯಾನ್ಸ್ ಮಾತಾಡಿದ್ದು ಈ ಸಿನಿಮಾದಲ್ಲಿ ಬೇರೆ ರೇಂಜಲ್ಲಿ ವಿನಯ್ ಅವರು ತೋರಿಸಿದ್ದಾರೆ, ಬಟ್ ಸಿಟಿ ಲೈಟ್ಸಲ್ಲಿ ವಿಜಯ್ ಅವರು ಇನ್ನೂ ಬೇರೆ ರೇಂಜಲ್ಲಿ ತೋರಿಸಿರ್ತಾರೆ ಅನ್ನೋದೊಂದು ಟಾಕ್ ಇದೆ. ಇನ್ ಟರ್ಮ್ಸ್ ಆಫ್ ಆ್ಯಕ್ಟಿಂಗ್, ಇನ್ ಟರ್ಮ್ಸ್ ಆಫ್ ಯುವರ್ ಅಂದ್ರೇನೋ ಎಕ್ಸ್ಟ್ರೀಮ್ ಲೆವೆಲ್ನ ಆ್ಯಕ್ಟಿಂಗ್ ಇಲ್ಲಿ ಬಂದಿದೆ ಅಂತ ಮಾತಿದೆ, ಅದಕ್ಕೇನು ರಿಯಾಕ್ಟ್ ಮಾಡ್ತೀವಿ? ಅಂದರೆ ಇದರಲ್ಲಿ ವಿಜಯ್ ಸರ್ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಕಂಫರ್ಟ್ ಒಂದು ಫೀಲಿಂಗ್ ಸಿಗುತ್ತೆ. ಸೊ ಅದರಲ್ಲಿ ತುಂಬ ಇನ್ನೂ ಚೆನ್ನಾಗಿ ಆ್ಯಕ್ಟ್ ಮಾಡ್ಬೋದು. ಆಮೇಲೆ ಈ ಸಿನಿಮಾದಲ್ಲಿ ಒಂದಷ್ಟು ಒಳ್ಳೆ ಸಿಚುವೇಶನ್ಸ್ಗಳಿದೆ. ಸೊ ಆ ಸಿಚುವೇಶನ್ಸಿಂದ ಆ್ಯಕ್ಟಿಂಗ್ ಇನ್ನೂ ಚೆನ್ನಾಗಿ ಆಚೆ ಬಂದಿರ್ಬೋದು ಅಂತ ಅನಿಸುತ್ತೆ. ಬಟ್ ಒಂದಷ್ಟು ಸೀಕ್ವೆನ್ಸಸ್ ತುಂಬ ಖುಷಿಯಿಂದ ತುಂಬ ಎಂಜಾಯ್ ಮಾಡಿ ಶೂಟ್ ಮಾಡಿದ್ವಿ. ಅದರಿಂದ ತುಂಬ ಚೆನ್ನಾಗಂತೂ ಬಂದಿದೆ.